ಎಸ್ ಪಿ ಅವ್ರು ಹೇಳ್ತಾ ಇದ್ರು, ಸರ್ ನಾನು ಒಂದು 400-500 ಮಂದಿ ಸೇರ್ಬೋದು ನಿಮ್ಗೆ ಅಂತ ಹೇಳಿ ತಿಳ್ಕೊಂಡಿದ್ದೆ. 20-25 ಸಾವಿರ ಜನ ಎಲ್ಲಿದ್ದು ಬಂದರು, ಮೋಟರ್ ಸೈಕಲ್ ತಗೊಂಡು ಆ ಕಡಿದ್ದು ಈ ಕಡಿದ್ದು ಬಂದು ಮದ್ದೂರ್ನಾಗ ಜನ ಇಟ್ಟು ಸಂಘಟನೆ ಆಗ್ಯಾರ. ಆ ಮದ್ದೂರು ಲೀಡರ್ಗಳೇನಿದ್ರಲ್ಲ ಅವು ಗಾಬರಿಯಾಗಿ ನನಗೆ ಬಂದು ವಿಧಾನಸಭಾದಾಗ ನಮ್ಮ ಏರಿಯಾಕ್ಕೆ ಯಾಕೆ ಬರ್ತಾ ಇದೀಯಣ್ಣ, ನಿಮ್ಮ ಜಾತಿನೇ ಇಲ್ಲ ಅಂತ ಕೇಳ್ತಾರ. ನಾ ಹೇಳಿದೆ ಅವ್ರಿಗೆ, MLAಗಳು ಇಬ್ರು ಬಂದು ಕೂತ್ರು ನಾನು ಆಜು ಬಾಜು, ದಯವಿಟ್ಟು ನಾನು ಬರಬೇಡಣ್ಣ, ನೀವು ಉತ್ತರ ಕರ್ನಾಟಕದಾಗ ಏನ್ ಮಾಡ್ಕೋತೀವಿ ಮಾಡ್ಕೋ. ನಾ ಹೇಳಿದೆ, ನಮ್ಮ ನಿನ್ನ ಸಲುವಾಗಿ ಬರ್ದಲ್ಲಪ್ಪ, ನಮ್ಮ ಹಿಂದೂಗಳು ಕರೀಲಾಕತ್ತಾರ, ಅದಕ್ಕೆ ನಾ ಬರ್ಲಾಕತ್ತೀನಿ. ಮತ್ತೆ ಹೋಗಿದ್ದೆ ಮೊನ್ನೆ ನಮ್ಮ ಭಗತ್ ಸಿಂಗ್ 3 ಜನ ರಾಜ್ಗುರು ಸುಖದೇವರ ಬಲಿದಾನ ದಿವಸ ಅಂತ ಮಾಡಿದ್ರು. ನಾವೆಲ್ಲೂ ಗಾಡಿ ಕಳ್ಸಿಲ್ಲ. ನಿಮ್ಗೆ ಯಾರ್ಯಾರು ಗಾಡಿ ಕಳ್ಸಿ ಇಲ್ಲಿ ಬಂದವ್ರಿಗೆ ಎಲ್ಲರ ಡಾಬಾದಾಗ ಊಟ ಮಾಡಿಸಿವಲ್ರಿ, ನಿಮ್ಗೆ 50 ರೂಪಾಯಿ ಕೊಟ್ಟಿವೇನು? ನೀವೆಲ್ಲ ಎದಕ್ ಬಂದಿರಿ? ಹಿಂದುತ್ವ. ಅಲ್ಲಿ ಬಾಗಲಕೋಟ್ನಾಗ ಕರ್ಸ್ಲಾಕತ್ತಾರೆ ಕೆಲವೊಂದು ಲೀಟರ್ಗಳು. ನಮ್ಮ ಮರ್ಯಾದೆ ಹೋಗ್ಲಾಕತ್ತೈತಿ. ಯತ್ನಾಳ್ ಹೋದ್ರೆ 8 ಮಂದಿ ಸೇರ್ತಾರ ತಳಿ ಪಾಸ್ ಕೊಟ್ಟು 2 ಲೀಟರ್ ಪೆಟ್ರೋಲ್ ಹಾಕಿ ಮೋಟರ್ ಸೈಕಲ್ ಏನೋ ರ್ಯಾಲಿ ಮಾಡ್ಬೇಕತ್ತಾರ. ಅರ್ಧ ಮಂದಿ ಮೊದಲೇ ಹೋಗಿರ್ತಾರೆ, ಅರ್ಧ ಮಂದಿ ಹಿಂಗೆ ಹೊಳೆ ಬಿಡ್ತಾರೆ. ಇವ್ರು ಚಿಕ್ಕ ಮುಂದೆ ಯಾರು ಇವರೇ ಟಾಟಾ ಮಾಡ್ಕೊತ ಅದಕ್ಕೆ ಕರ್ನಾಟಕದಾಗ ಹಿಂದೂಗಳ ಜಾಗೃತರಾಗಕತ್ತಾರ. ಸಂಕೇತ 2028 ಕರ್ನಾಟಕದಲ್ಲಿ ಹೊಸ ಅಧ್ಯಾಯ ಹಿಂದೂ ಸರ್ಕಾರ ಬರ್ತೈತೆ ಅನ್ನೋಂಥ ಸಂಕೇತ ಇವತ್ತು ನಮಗೆಲ್ಲ ಕಾಣಿಸ್ತಾ ಇದೆ ಬಂಧುಗಳೇ. ನಾವೆಲ್ಲ ಒಕ್ಕಟ್ಟಾಗದಿದ್ರೆ ಇವತ್ತೇನೈತಿ ಈ ಸರ್ಕಾರನಾಗ ಹೇಳಿ ನೋಡೋಣ. 2,88,903 ಸರ್ಕಾರಿ ಹುದ್ದೆ ಖಾಲಿ ಅದಾವ. ಪೊಲೀಸರು ಭರ್ತಿ ಮಾಡ್ತಾ ಇಲ್ಲ. ಖಾಸಗಿ ನಿಗಮ ಮಂಡಳಿಗಳು ಅದಾವಲ್ಲ 1 ಲಕ್ಷ ಹುದ್ದೆ ಖಾಲಿ ಅದಾವ. ನಮ್ಮ ಯುವಕರು ಇಷ್ಟೆಲ್ಲ ಕಲ್ತಾರೆ, MBA ಕಲ್ತಾರೆ, PA ಕಲ್ತಾರೆ, PE ಕಲ್ತಾರೆ, ಕಲ್ತು 3 ಲಕ್ಷ ಹುದ್ದೆ ಖಾಲಿ ಇದ್ರು ಈ ಸರ್ಕಾರ ಆ KPSC ಅನ್ನೋಂಥದ್ದೊಂದು ಖತರ್ನಾಕ್ ಸಂಸ್ಥೆ. ನಾ ಏನಾರೇ ಮುಖ್ಯಮಂತ್ರಿ ಆದ್ರೆ ಅದನ್ನ ಕಿತ್ತು ಹೊಡೆದು UPSC ಮಾಡಲ್ ಮಾಡ್ತೀನಿ. ಯಾರಿಗೂ ರೊಕ್ಕ ಕೊಡುದಿಲ್ಲ. ಮೆರಿಟ್. ಒಬ್ಬ ಬಡ ದಲಿತನು ಮೆರಿಟು, ಯಾವ ಜಾತಿಯವನೇ ಇರಲಿ ಅವ್ರೆಲ್ಲಾಗೂ PSI KS ಇಲ್ಲೆಲ್ಲ ಬರೇ ಇದೆ ತಂದ. KPSC ಅಂದ್ರೆ ಅದು ಬರೀ ಮುಖ್ಯಮಂತ್ರಿ ನಾಮಿನೇಟ್ ಮಾಡ್ತಾರ ಚೇರ್ಮನ್ ಮೆಂಬರ್ಗಳನ್ನ. ಆ ಚೇರ್ಮನ್ ಆದವ್ರಿಗೆ 50 ಕೋಟಿ, ಆ ಮೆಂಬರ್ ಆಗೋರಿಗೆ 10 ಕೋಟಿ, ಮತ್ತೆ ಜಾತಿ ಮ್ಯಾಗ ಇದನ್ನ ಡಿಸಾಲ್ವ್ ಮಾಡಿ UPSC ಹಂಗದ ಅಲ್ಲ ಇವತ್ತು. ಆ ಮಾಡೆಲ್ ಮಾಡಲಿಲ್ಲ ಅಂದ್ರೆ ನಮ್ಮ ಬಡ ಮಕ್ಕಳಿಗೆ ಈ ರಾಜ್ಯದಲ್ಲಿ ಬಡವರು ಯಾರೇ ಪೊಲೀಸರು ಆಗ್ಬೇಕು, PS ನೋಡಿ PSI ಆಗೋಣ ಆಗ್ತದೆ. ಕೋಟಿ ಗಟ್ಟಲೆ ಅವ್ರಿಗೆ ಏನೂ ಆಗುದಿಲ್ಲ, ಬೇಲ್ದಿಂದ ಹೊರಗೆ ಬರ್ತಾರೆ. ಅದ್ರಾಗ ಎಲ್ಲರೂ ಕೂಡ್ಬಿಟ್ಟಾರ. ಎಲ್ಲ ಅಡ್ಜಸ್ಟ್ಮೆಂಟ್. ನೀವು ಬಂದಾಗ ನೀವು ಹೊಡಿರಿ, ನಾವು ಬಂದಾಗ ನಾವು ಹೊಡಿರಿ. ಅದಕ್ಕೆ ನಾನು ಹೊರಗೆ ಹಾಕಿದ್ರು. ನೀವು ಎಲ್ಲರೇ ಹಿಂಗೆ ಹೋಯ್ತು ಏನಾದ್ರು CM ಆದಂದ್ರೆ ನಮ್ದೆಲ್ಲ ಅಡ್ಜಸ್ಟ್ಮೆಂಟ್ಗಳು ನಾವು ವಿಧಾನಸಭೆದಾಗ ಹೇಳಿಲ್ಲ ಮೊನ್ನೆ. ನೀವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲರೂ ಮಣ್ಣಾಗಿದ್ದೀರಿ. ನೀವೆಂದೂ ಸುಧಾರಿಸೋದಿಲ್ಲ. ಕರ್ನಾಟಕದಾಗ JCB ಬೇಡ್ಲಾಕತ್ತಾರ ಜನ. ನನಗೇನು ರೊಕ್ಕ ತಿನ್ನೋ ಚಟ ಇಲ್ಲ. ನಾವು CM ಆದ್ರೂ ಏನು ಯಾರು 1 ರೂಪಾಯಿ ಯಾರ್ದು ಬೇಕಾಗಿಲ್ಲ. ನಾನು ಸೆಟ್ಲ್ ಆಗಿಬಿಡ್ತೀನಿ. ನಾನು ಈಗ ಏನಾರು ಮಾಡೋದು ನಿಮ್ಮ ಸಲಾಗಿನೇ ಎಲ್ಲ ಪೂರ್ತಿ. ಅದಕ್ಕೆ ನಮ್ಮ ಅರವಿಂದ್ ಬೆಲ್ಲದವ್ರಿಗೆ ಅನ್ಸ್ಬೋದು ಇನ್ನು ಪಕ್ಷ ಮುಖ್ಯಮಂತ್ರಿ ತೀರ್ಮಾನ ಮಾಡೋರು ಇಲ್ಲದಾರ. ಅಲ್ಲೆಲ್ಲೋ ಕೂತು ಯಾರೋ ಅಪ್ಪ ಮಕ್ಕಳು ಹೋಗಿ ಹೇಳಿದ್ರ ಮ್ಯಾಗ ಆಗುದಿಲ್ಲ ಈ ಸಲ. ಕರ್ನಾಟಕದಾಗ ಹೆಂಗಾಗ್ತದೆ CM? ಕರ್ನಾಟಕ ಜನ ಮಾಡ್ತಾರ. ನಾ ಮನ್ಯಾಗ ಕೂತಿದ್ದೆ, ನನಗೆ ಉಚ್ಚಾಟನೆ ಮಾಡಿರಿ ನೀವು ಯಾಕೆ ಬರ್ತೀರಿ? ನಾವು ಸಿದ್ದರಾಮಯ್ಯ ಮೊನ್ನೆ ಕೇಳಿದ್ರು, ಮಿಸ್ಟರ್ ಯತ್ನಾಳ್ ನಿನ್ನ ಪಾರ್ಟಿದಿಂದ ಉಚ್ಚಾಟನೆ ಮಾಡ್ಯಾರ, ಮತ್ತೆ ಯಾಕೆ ಬಂದೆ ಅಂತ. ನಾ ಹೇಳಿದೆ, ನಾನು BJPದಿಂದ MLA, BJP ನನಗೆಲ್ಲ ಕೊಟ್ಟೈತಿ. ವೀರಣ್ಣ ಚರಂತಿ ಮಟ್ಟ ನಮ್ಮ ಕಷ್ಟದಾಗ ಬಂದಾರ. ಮತ್ತೆ ಯಾರ್ದೋ ಅಪ್ಪ ಮಕ್ಕಳ ಸಲುವಾಗಿ ನಾಯಕ ಪ್ರಚಾರ ಪಡೋದು BJP ಹೋಗಿ ಜನನೇ ತಯಾರಾಗ್ಬಿಟ್ಟಾರ ಈಗ. ಅದಕ್ಕೆ ರಾಮನವಮಿಗಳು ಇವತ್ತು ಇಡೀ ಕರ್ನಾಟಕದಾಗ ಎಲ್ಲೇ ನಡೀಲಿ, ಗಣಪತಿದು ನಡೀಲಿ. ಒಬ್ಬ ಏನೋ ಅಂದಿದ್ದ ನನಗೆ, ಬರೀ ಗಣಪತಿ ಗಟ್ಟ ಕರೆಸ್ತಾರ, ಮುಂದೆ ಏನೈತೆ ನಂದೇ ಅಂತ ಹೇಳಿದ್ದ.
ಈ ಗಣಪತಿ, ರಾಮನವಮಿ, ಹಿಂದೂ ಸಂಘಟನೆ ಏನೇ ಇದ್ರು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನ ಕರ್ದೇ ಕರೀತಾರ, ನಾ ಹೋಗ್ತೀನಿ. ಅದಕ್ಕೆ ಬಂಧುಗಳೇ, ನೀವೆಲ್ಲ ಒಕ್ಕಟ್ಟಾಗಿರಿ, ಜಾತಿ ಮತ ಮಾಡಬೇಡ್ರಿ. ರಿಸರ್ವೇಶನ್ ಪಾಲಿಸಿ ಸಾಕಷ್ಟು ಗೊಂದಲ ಆಗಿದೆ. ಅದೆಲ್ಲ ಇವ್ರ ಕಡೆ ರಿಪೇರಿ ಮಾಡೋದು ಆಗೋದಿಲ್ಲ. ಇವ್ರು ಹಿಂಗೆ ಹೋಗೋರು. ಯಾಕಂದ್ರೆ 5% ಸಂವಿಧಾನ ವಿರೋಧಿಯಾಗಿ ಇವತ್ತು ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದೆ ತಪ್ಪು. ಅದನ್ನ SC ST ಹಿಂದುಳಿದವರಿಗೆ ಹಂಚಿಕೊಡ್ಬೋದಾಗಿತ್ತು. ಅದನ್ನ ಮಾಡೋದಿಲ್ಲ ಅವರು. ನಾವು ಮೊದಲೇ ಕ್ಯಾಬಿನೆಟ್ನಾಗನೇ ಆ ರಿಸರ್ವೇಶನ್ ತೆಗೆದು ಹಾಕಿ ಉಳ್ಕಿದೆಲ್ಲ ಸಮಾಜಕ್ಕೆ ಹಂಚ್ಬಿಡ್ತೇವೆ. ನಮ್ಮ ಮಂದಿ ಆಗ್ಬೇಕಿಲ್ಲ PSI, ನಮ್ಮವ್ರ KS ಆಫೀಸರ್ ಆಗ್ಬೇಕಿಲ್ಲ. ನಾವು ಜಮೀರ್ ಅಹ್ಮದ್ ಖಾನ್ ಮೊನ್ನೆ 1,000 ಮುಸ್ಲಿಂ ಹುಡುಗರಿಗೆ PSI ಕೋಚಿಂಗ್ ಒಂದು ಪ್ಲಾನ್ ಹೆಂಗೈತೆ ನೋಡ್ರಿ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಹಿತ ಜಾತಿ ವಿಷಯ ಬಿಜೆಪಿ ಬಿಟ್ರೆ ಇವತ್ತು ಆ ಇಲಾಖೆನೂ ಅಪವಿತ್ರ ಮಾಡ್ಬೇಕನ್ನೋಂತ ವ್ಯವಸ್ಥೆ ಸಂಚು ನಡೆದಿದೆ. ಅದೇ ಹಿಂದುಳಿದವ್ರಿಗೆ ಯಾಕೆ ಕೋಚಿಂಗ್ ಕೊಡ್ಲಿಲ್ಲ? ನಮ್ಮ SC ST ಜನಾಂಗದವ್ರಿಗೆ ಯಾಕೆ ಕೋಚಿಂಗ್ ಕೊಡ್ಲಿಲ್ಲ? ಮೈನಾರಿಟಿ ಫಂಡ್ನಿಂದ ನಮ್ಮ ಸಮುದಾಯಗಳಿಗೆ ಇವತ್ತೇ ನೋಡ್ರಿ, ಅವ್ರ ಬಜೆಟ್ ನೋಡಿದ್ರೆ ಬರೀ ಅವೇ ಅದ. ಬಜೆಟ್ನಾಗ ಏನೂ ಇಲ್ಲ. ನಮ್ಮ ಯಾರಿಗೂ ಕೊಟ್ಟ ಮುಸ್ಲಿಂ ಕಾಲನಿಗೆ 1,000 ಕೋಟಿ, ಮುಲ್ಲಾಗಳಿಗೆ ಮಸೂದೆಗೆ ಬಡ ಮುಸ್ಲಿಮರು ಮದುವೆ ಆಗ್ತೀನಿ ಅಂದ್ರೆ 50,000. ಮುಸ್ಲಿಂ ಮಕ್ಕಳು ವಿದೇಶ ಶಿಷ್ಯ ವೇತನ 30 ಲಕ್ಷ. ಯಾರಪ್ಪನ ಕೊಡ್ತೀರಪ್ಪ? ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕರಾಟೆ ಸಿದ್ದರಾಮಯ್ಯ. ವಕಫ್ ಆಸ್ತಿ 150 ಕೋಟಿ. ಮುಸ್ಲಿಂ ಹೆಚ್ಚಿರುವ ಪ್ರದೇಶದಲ್ಲಿ ITI, ಉಳ್ಕಿದವರು ITI ಕಲಿಬಾರ್ದ, ಗೌರ್ಮೆಂಟ್ ITI. ಆಜಾದ್ ಸ್ಕೂಲ್ 100, ಉರ್ದು ಶಾಲೆ 100 CBSE ಶಾಲೆ. ಮುಸ್ಲಿಮರು ಏನಾರು ಯುವಕರು ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ 3 ಲಕ್ಷ ರೂಪಾಯಿ. ಮದ್ರಸಾಗಳಿಗೆ ಮ್ಯಾಗ ಕಂಪ್ಯೂಟರ್ ಶಿಕ್ಷಣ ಹೆಂಗ್ ಬಾಂಬ್ ತಯಾರ ಮಾಡ್ಬೇಕು ಅನ್ನೋದು ಅವರಿಗೆ ಕೋಚಿಂಗ್. ಈ ರೀತಿ ವ್ಯವಸ್ಥೆ ನಡೆದ್ರೆ ನಾವು ಹೇಳಿದ್ವಿ ಬಜೆಟ್ನಾಗ ಸಿದ್ದರಾಮಯ್ಯ ಅವರೇ 182 ಪೇಜ್ ಓದಿದ್ರು ಏನೋ ಹಿಂದೂಗಳಿಗೇನು ಇಲ್ವಾ? ಕಡೆ ನೀವು ಜನಾಂಗಕ್ಕೆ ಏನು ಕೊಟ್ರಿ ಅಂದ್ರೆ ಏನೂ ಇಲ್ಲ. ಮಿಸ್ಟರ್ ಯತ್ನಾಳ್ ಮೈನಾರಿಟಿ ಇಲ್ಲೇ ಅದು ಹೇಳಿದ್ರಲ್ಲ CM ಅವರು, 10,000 ಕೋಟಿ ರೂಪಾಯಿ ಕೊಡ್ತೀನಿ. ಯಾರಪ್ಪಂದು ಕೊಡ್ತೀರಿ ಅಂದ್ರೆ ನೀವು ವಿಚಾರ ಮಾಡ್ಬೇಕು. ನಾವು ಏನ್ ಜಗಳ ಕೂತೀವಲ್ಲ, ಲಿಂಗಾಯತರು ಬೇರೆ, ಬ್ರಾಹ್ಮಣರು ಬೇರೆ, ದಲಿತರು, ಇದೆಲ್ಲ ಹೋಗ್ಬೇಕು. ಒಂದೇ ಒಂದು ಈ ಜೆಂಡಾ ತಳಗ ಎಲ್ಲಾರು ಏನಾಗ್ಬೇಕು? ಮತ್ ಕೆಲವೊಂದು ಸಾಂಗ್ಗಳು ಅದಾವ ನಮ್ಮಲ್ಲಿ. ನಿಜಗುಣಾನಂದ ನಮ್ಮ ಧರ್ಮ ಬಿಟ್ಟು ಅವ್ರದ್ದು ಪ್ರಚಾರ ಮಾಡ್ತಾನ. ಒಮ್ಮೆ ಹೇಳದ, ವಿಭೂತಿ ಆಕಳಿನಿಂದಲೇ ಯಾಕೆ ಮಾಡಬೇಕು? ಹಂಗಾದ್ರೆ ಹುಚ್ಚ ಸ್ವಾಮಿ ಬಿಟ್ಬಿಡಿ ವಿಭೂತಿ ಆಕಳನ್ನ. ನೀ ಬೇಕಾದ್ರೆ ಹಂದಿಯಿಂದಲೇ ಮಾಡಿಸೋದು, ಹಂದಿಯಿಂದಲೇ ಮಾಡಿಸೋದು. ಇನ್ನೊಬ್ಬ ಹೇಳ್ತಾನ ಲಿಂಗಾಯತರು ಮುಸ್ಲಿಮರು ಸಮಾನತೆ ಅಂದ್ರೆ ಇವ್ರು ಹಿಂದೂಗಳ ಪ್ರಚಾರ ಮಾಡ್ಬಿಟ್ಟು ಕ್ಯಾಮಿ ಹಾಕೊಂಡು ಸಾಬರ ಪ್ರಚಾರಕ್ಕೆ ಏನ್ ಬಂದಾರಲ್ಲ, ಇದು ಸಹಿತ ಈ ಬ್ರೇಕ್ ಬಿದ್ದೈತಿ. ಈಗ ಮೊದ್ಲೇ ನಂಗೆ ಸ್ಟೇಟ್ಮೆಂಟ್ ಕೊಟ್ಟಿರಿ, ಒಬ್ಬರೇ ಕೊಡ್ತಾರ. ಈಗ ನಾವೆಲ್ಲ ಕ್ವಶನ್ ಮಾಡಕತ್ತೀವಿ. ರಾಮನವಮಿ ದಿವಸ ಇಲ್ಲೇನು ಸುಮಾರು 10-15 ಜನ ಸೇರಿರಿ. ನೀವೆಲ್ಲರೂ ಪಾಪ ಕೇವಲ ಒಂದು ಸನಾತನ ಧರ್ಮದ ರಾಮನ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳು ಒಂದಾಗಬೇಕು ಅನ್ನೋ ಸಂಕೇತ ಕೊಟ್ಟಿರಿ. ತಮಗೆಲ್ಲ ಹೃದಯಪೂರ್ವಕ ಅಂತ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ.